Hello everyone, welcome to Sanmargaha classes. Let us see question number 8 of chapter Reproduction in Animals. Uninucleated structure formed by the fusion of gametes is. ಹಾಗಿದ್ರೆ uninucleated structure ಅಂದ್ರೆ which is having only single nuclei ಅಂದಂಗ ಆಯ್ತು. ಯುನಿ ಅಂದ್ರೆ ಸಿಂಗಲ್, ನ್ಯೂಕ್ಲಿಯೇಟೆಡ್ ಅಂದ್ರೆ ಒಂದೇ ನ್ಯೂಕ್ಲಿಯೈ ಇರೋ ಸ್ಟ್ರಕ್ಚರ್ ಫೌಂಡ್ ಬೈ ದ ಫ್ಯೂಷನ್ ಆಫ್ ಗ್ಯಾಮೇಟ್ಸ್. ಇಲ್ಲಿ ಗ್ಯಾಮೇಟ್ಸ್, ಮೇಲ್ ಗ್ಯಾಮೆಟ್ಸ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಬರುತ್ತೆ. ಮೇಲ್ ಗ್ಯಾಮೆಟ್ಸ್ ಸ್ಪರ್ಮ್ ಅಂತ ಹೇಳ್ತೀವಿ, ಫಿಮೇಲ್ ಗ್ಯಾಮೆಟ್ಸ್ ಎಗ್ ಅಥವಾ ಓಮ್ ಅಂತ ಹೇಳ್ತೀವಿ. ಇಲ್ಲಿ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆದಾಗ ನಮಗೆ ಏನ್ ಸಿಗುತ್ತೆ? ಓಕೆ, ಆಪ್ಷನ್ ಎ ಸ್ಪರ್ಮ್. ನೋ, ದಿಸ್ ಇಸ್ ರಾಂಗ್. ಇಟ್ ಈಸ್ ಗ್ಯಾಮೆಟ್ ಓನ್ಲಿ. ಆಪ್ಷನ್ ಬಿ ಓಮ್. ದಿಸ್ ಇಸ್ ಆಲ್ಸೋ ಗ್ಯಾಮೆಟ್. ದರ್ಫೋರ್ ಆಪ್ಷನ್ ಬಿ ನು ಈಸಿಯಾಗಿ ವಾಶ್ ಔಟ್ ಮಾಡಿಬಿಡಿ. ಆಪ್ಷನ್ ಸಿ ಝೈಗೋಟ್. ಎಸ್, ಕರೆಕ್ಟ್. Uninucleated structure ಏನಿದೆ ಝೈಗೋಟ್. ಝೈಗೋಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಸಿಂಗಲ್ ನ್ಯೂಕ್ಲಿಯಸ್, ಒಂದೇ ನ್ಯೂಕ್ಲಿಯಸ್ ಇರುತ್ತೆ ಝೈಗೋಟ್ ಅಲ್ಲಿ. therefore ಆಪ್ಷನ್ ಸಿ is correct. ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್ ಸ್ಟ್ರಕ್ಚರ್ is formed. ಝೈಗೋಟ್ ಕರೆಕ್ಟ್ ಇದೆ. ಆಪ್ಷನ್ ಡಿ ಎಂಬ್ರಿಯೋ. ಎಂಬ್ರಿಯೋ is ಆಲ್ಸೋ ರಾಂಗ್. ಎಂಬ್ರಿಯೋ ಅಂದ್ರೆ ಏನು? ಈ ಝೈಗೋಟ್ ಇರೋದು ಮಲ್ಟಿಪಲ್ ಸೆಲ್ ಡಿವಿಷನ್ ಇಂದ ಏನ್ ಫಾರ್ಮ್ ಮಾಡುತ್ತೆ, ಟಿಶ್ಯೂ ಮತ್ತೆ ಸಮ್ ಆರ್ಗನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ, ಅದನ್ನ ಎಂಬ್ರಿಯೋ ಅಂತ ಕರಿತೀವಿ. therefore the correct option is C, zygote. ಇಲ್ಲಿ ಫಿಮೇಲ್ ಗ್ಯಾಮೆಟ್ ಮತ್ತೆ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತಾ ಇದೆ, ಫರ್ಟಿಲೈಸೇಷನ್ ಆಗ್ತಾ ಇದೆ. ನೋಡಿ, ಸಿಂಗಲ್ ನ್ಯೂಕ್ಲಿಯಸ್ ಇರೋ ಸ್ಟ್ರಕ್ಚರ್, ದಿಸ್ ಇಸ್ zygote. ಥ್ಯಾಂಕ್ ಯು.